ಕೂಡ ಈಸಿನೇ ಅಲ್ಲ ಅಂತ ಅಲ್ಲ. ನಂತರ ನಾನಿಲ್ಲಿ ಓಪನ್ ಮಾಡಿ ಒಗ್ಗರಣೆ ಸೊಪ್ಪು ಕೂಡ ಸೇರಿಸಿದ್ದೆ. ನನಗೆ ವೆಜ್ ಅಲ್ಲಿ ಕೆಲವೊಂದು ಐಟಮ್ ತುಂಬಾ ಇಷ್ಟ. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುರುವಾರದ ವ್ಲಾಗ್ ಇದು. ಇವತ್ತು ಪೂಜೆ ಸ್ವಲ್ಪ ಸಿಂಪಲ್ ಆಗೇ ಆಯ್ತು. ಇವತ್ತು ಕೆಂಪ್ ಕಲರ್ ಹೂವ ಇರ್ಲಿಲ್ಲ. ನಿನ್ನೆ ಇವರು ಶಾಪಿಂಗ್ ಹೋದಾಗ ಇರ್ಲಿಲ್ವಂತೆ ಅಲ್ಲಿ, ಹಾಗಾಗಿ ಸ್ವಲ್ಪ ಸಿಂಪಲ್ ಆಗಾಯ್ತು ಇವತ್ತು ಪೂಜೆ. ಹೂವೆಲ್ಲ ಕಡಿಮೆ ಇತ್ತು. ಹಾಗೆ ನಾನು ಕಿಚನ್ಗೆ ಬಂದೆ ತಿಂಡಿ ರೆಡಿ ಮಾಡೋಣ ಅಂತ. ತಿಂಡಿ ಏನಿಲ್ಲ, ಇವತ್ತು ಅವಲಕ್ಕಿ. ಕೆಲವೊಂದ್ ದಿನ ಹೆಸರು ಕಾಳಂದು ಉಸ್ಲಿ ಮಾಡ್ತೀನಿ, ಕೆಲವೊಂದ್ ದಿನ ಉಪ್ಪಿಟ್ಟು ಮಾಡ್ತೀನಿ ಗುರುವಾರದ ದಿನ, ಈ ತರ. ಇವತ್ತು ಅವಲಕ್ಕಿ ಆಗಿತ್ತು. ಮೊದ್ಲಿಗೆ ಹಾಲೆಲ್ಲ ಕಾಯೋದಕ್ಕೆ ಇಟ್ಕೊಂಡೆ. ನನ್ಗೆ ಗುರುವಾರದ ದಿನ ಮಾತ್ರ ಬೆಳಿಗ್ಗೆ ತಿಂಡಿಗೆ ಸ್ವಲ್ಪ ಗಡ್ಬಿಡಿ ಅಂತ ಅನ್ಸ್ತದೆ. ಮಿಕ್ಕಿದ ದಿನ ಎಲ್ಲ ಗಡ್ಬಿಡಿ ಅಂತ ನನ್ಗೆ ಅನ್ಸೋದಿಲ್ಲ. ಅಂದ್ರೆ ಮಿಕ್ಕಿದ ದಿನ ದೋಸೆ, ರೊಟ್ಟಿ, ಇಡ್ಲಿ ಈ ತರ ಮಾಡ್ತೀನಿ ಅಲ್ವಾ, ಹಾಗಾಗಿ ನನ್ಗೆ ತಿಂಡಿ ಕೆಲ್ಸನೇ ಇರೋದಿಲ್ಲ. ಈಸಿ ಕೆಲ್ಸ ಈ ದೋಸೆ, ಇಡ್ಲಿ ಇಂಥದ್ದೆಲ್ಲಾನು. ಅವಲಕ್ಕಿನೂ ಕೂಡ ಈಸಿನೇ ಅಲ್ಲ ಅಂತ ಅಲ್ಲ. ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇವತ್ತು ನಾನು ಬೀಟ್ರೂಟ್ ಸಾರು ಮಾಡೋಣ ಅಂತ ಬೀಟ್ರೂಟ್ ಅನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಟಿದ್ದೆ, ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೆ, ಟೊಮೆಟೊ ಕೂಡ ಕಟ್ ಮಾಡಿ ಇಟ್ಟಿದ್ದೆ. ಇವಾಗ ನಾನೊಂದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಅಲ್ಲಿ ನಾನು ತೆಗೆದುಕೊಂಡಂತಹ ಬೀಟ್ರೂಟು, ಹಾಗೆ ಸ್ವಲ್ಪ ತೊಗರಿ ಬೇಳೆ, ಇನ್ನ ಇದ್ರ ಜೊತೆ ಟೊಮೆಟೊ ಮತ್ತೆ ಈರುಳ್ಳಿ ಎರಡನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆ ಕೂಡ ಸೇರಿಸ್ಕೊಳ್ಬಹುದು. ನಾನು ಆಲೂಗಡ್ಡೆ ಏನ್ ಹಾಕ್ತಾ ಇಲ್ಲ. ನೀವು ರುಬ್ಬೋದಕ್ಕೆ ಹುಣಸೆ ಹಣ್ಣು ಹಾಕ್ತೀರಿ ಅಂತಂದ್ರೆ ಟೊಮೆಟೊ ಸ್ಕಿಪ್ ಮಾಡಬಹುದು. ನಾನು ರುಬ್ಬೋದಕ್ಕೆ ಹುಣಸೆ ಹಣ್ಣು ಹಾಕ್ತಾ ಇಲ್ಲ, ಹಾಗಾಗಿ ಟೊಮೆಟೊ ಹಾಕಿದ್ದೀನಿ. ಇವಾಗ ಎಷ್ಟು ನೀರ್ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಹಾಕಿದ್ದೀನಿ. ಕುಕ್ಕರ್ ಮುಚ್ಚಳನ ಮುಚ್ಬಿಟ್ಟು 3 ವಿಸಲ್ ಕೂಗಿಸ್ಕೊಳ್ತೀನಿ. ಬೀಟ್ರೂಟ್ ಬೆಂದ್ ಬರ್ಬೇಕಲ್ವಾ, ಹಾಗಾಗಿ. ಈ ಕುಕ್ಕರ್ ಅನ್ನ ನಾನು ಇಂಡಸ್ ವ್ಯಾಲಿನಲ್ಲಿ ತಗೊಂಡಿರುವಂತದ್ದು. ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ, ತುಂಬಾ ಚೆನ್ನಾಗಿದೆ. ನಾನ್ ತಗೊಂಡಿರುವಂತದ್ದು ಪುಟ್ಟ ಕುಕ್ಕರ್. ಇದ್ರಲ್ಲಿ 5 ಲೀಟರ್ದು ಕೂಡ ಸಿಗ್ತದೆ, ಆಯ್ತಾ. ಇಲ್ಲಿ ನಾನು ಸಾಮಗ್ರಿನ ಹುರ್ಕೊಳ್ತಾ ಇದ್ದೀನಿ ಸಾರಿಗೆ. ಸ್ವಲ್ಪ ಉದ್ದಿನ ಬೇಳೆ, ಎಲ್ಲಾನು ಕೂಡ 1/4 ಸ್ಪೂನ್ ಅಷ್ಟಿದೆ ಉದ್ದಿನ ಬೇಳೆ, ಹಾಗೆ ಕಡಲೆಬೇಳೆ, ಸ್ವಲ್ಪ ಮೆಂತೆ ಹಾಕಿದ್ದೀನಿ. 4ರಿಂದ 5 ಕಾಳಷ್ಟೇ ಮೆಂತೆ ಹಾಕಿರುವಂತದ್ದು. ಹಾಗೆ ನಾನು ಇವಾಗ ಎಣ್ಣೆ ಕೂಡ ಸೇರಿಸಿದ್ದೀನಿ, ಸ್ವಲ್ಪ ಇಂಗನ್ನ ಹಾಕ್ತಾ ಇದ್ದೀನಿ. ಇವೆಲ್ಲಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವೆಲ್ಲ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗ್ಲೇನೆ ನಾನು ಬ್ಯಾಡ್ಗೆ ಮೆಣಸನ್ನ ಹಾಕಿದ್ದೀನಿ. 3 ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡ್ಬಿಟ್ಟು ಸೇರಿಸಿದ್ದೀನಿ. ಈ ಮೆಣಸು ಸ್ವಲ್ಪ ಖಾರ ಇದೆ, ಹಾಗಾಗಿ ನಾನು ಮೆಣಸಿನ ಕ್ವಾಂಟಿಟಿನ ಕಡಿಮೆ ಹಾಕ್ತೀನಿ ಇತ್ತೀಚೆಗೆ ಸಾರಿಗೆ. ಧನಿಯಾ ಬೀಜ ಮತ್ತೆ ಜೀರಿಗೆ ಕೂಡ ಸೇರಿಸಿದ್ದೆ. ಹಾಗೆ ತೆಂಗಿನ ತುರಿನ ಸೇರಿಸಿದ್ದೀನಿ, ಒಂದು ಅರ್ಧ ಕಪ್ನಷ್ಟು. ಇದ್ರ ಜೊತೆನಲ್ಲಿ ಅರಿಶಿನ ಪುಡಿ ಕೂಡ ಸೇರಿಸಿದ್ದೀನಿ. ಇವಾಗ ತೆಂಗಿನ ತುರಿ ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತೆಂಗಿನ ತುರಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಂಡೆ. ನಂತರ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿಬಿಟ್ಟು ಇವಾಗ ನಾನು ಮಸಾಲೆನ ರುಬ್ಕೊಳ್ತೀನಿ. ನಾನು ರುಬ್ಬೋದಕ್ಕೆ ಬೆಳ್ಳುಳ್ಳಿ ಹಾಕ್ತಾ ಇಲ್ಲ, ಆದ್ರೆ ಸ್ವಲ್ಪ ಈರುಳ್ಳಿ ಹಾಕ್ತಾ ಇದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಲೇಬೇಕಂತೇನಿಲ್ಲ, ಆಯ್ತಾ. ಈ ಸಾರಿಗೆ ಒಂದ್ ಅರ್ಧ ಈರುಳ್ಳಿ ಕೂಡ ಹಾಕಿದ್ದೀನಿ ರುಬ್ಬೋದಕ್ಕೆ. ನಾನು ಗ್ರೈಂಡರ್ ಅಲ್ಲಿ ರುಬ್ಕೊಳ್ತಾ ಇದ್ದೀನಿ, ಮಿಕ್ಸಿನಲ್ಲೂ ಕೂಡ ರುಬ್ಕೊಳ್ಬಹುದು. ಈ ಕಡೆ ಕುಕ್ಕರ್ ವಿಸಲ್ ಕೂಡ ಆಗ್ತಾ ಇದೆ. ಕುಕ್ಕರ್ ವಿಸಲ್ ಆಗಿ ತಣ್ಣಗಾಗಿದ ನಂತರ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು ಈ ತೊಗರಿ ಬೇಳೆ, ಹಾಗೆ ಬೀಟ್ರೂಟ್ ಎಲ್ಲ ತುಂಬಾ ಚೆನ್ನಾಗಿ ಬೆಂದಿತ್ತು. ಇವಾಗ ನಾನು ರುಬ್ಬಿದಂತಹ ಮಸಾಲೆ ಹಾಕ್ತೀನಿ. ಉಪ್ಪನ್ನ ನಾನು ಹಾಕಿರ್ಲಿಲ್ಲ ಆವಾಗ್ಲೇನೆ, ಹಾಗಾಗಿ ಇವಾಗ ಉಪ್ಪನ್ನ ಆಡ್ ಮಾಡ್ತಾ ಇದ್ದೀನಿ. ಈ ಬೀಟ್ರೂಟ್ ಸಾರು ಮಾಡಿದಾಗ ತುಂಬಾ ಕಲರ್ಫುಲ್ ಆಗಿರ್ತದೆ, ನೋಡೋದಕ್ ತುಂಬಾ ಚಂದ ಅಂತ ಅನ್ಸ್ತದೆ. ಸ್ವಲ್ಪ ಮಸಾಲೆ ಹಾಕಿದ್ರೆ ಸಾಕು, ಅಂದ್ರೆ ಚಂದ ಕಲರ್ ಬರ್ತದೆ. ಈ ಬೀಟ್ರೂಟಿನ ಕಲರೇ ಬರ್ತದೆ ಸಾರು. ನಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ನಾನು ಪಲ್ಯ ಎಲ್ಲ ಮಾಡ್ತಿರ್ತೀನಿ, ಆದ್ರೆ ಸಾರು ಮಾಡೋದು ತುಂಬಾ ಕಡಿಮೆ, ಆಯ್ತಾ. ಇವತ್ತೇ ಮಾಡಿರೋದು. ಎಷ್ಟು ಗಟ್ಟಿಯಾಗಿ ಬೇಕು ಅಂತ ನೋಡ್ಬಿಟ್ಟು ನೀರನ್ನ ಸೇರಿಸಿದೆ. ಸಾರು ಕೂಡ ಕುದೀತಾ ಇತ್ತು. ಕೊನೆಯಲ್ಲಿ ಒಂದು ಒಗ್ಗರಣೆ ಮಾಡ್ಕೊಂಡೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಹಾಗೆ ಕರಿಬೇವು, ಇನ್ನ ಬ್ಯಾಡ್ಗೆ ಮೆಣಸು, ಇಷ್ಟೇನೆ ಸಿಂಪಲ್ ಬೀಟ್ರೂಟ್ ಸಾರು ಮಾಡುವಂತದ್ದು. ನೀವ್ ಯಾವ ತರ ಮಾಡ್ತೀರಿ ಅಂತ ಕಾಮೆಂಟ್ ಮಾಡಿ, ಆಯ್ತಾ. ನಾನು ಆವಾಗ್ಲೇ ಹೇಳ್ದಾಗ್ಲೇ ಇದ್ರ ಜೊತೆ ಒಂದು ಆಲೂಗಡ್ಡೆ ಕೂಡ ಸೇರ್ಸ್ಕೊಳ್ಬಹುದು ಬೀಟ್ರೂಟ್ ಜೊತೆ ನೀವು, ಇನ್ನ ಚೆನ್ನಾಗಿ ಆಗ್ತದೆ. ಸಾರು ಕೂಡ ಆಯ್ತು. ಗ್ಯಾಸ್ ಸ್ಟವ್ ಅನ್ನ ಆಫ್ ಮಾಡ್ಬಿಟ್ಟು ನಾನು ಕುಕ್ಕರ್ ಮುಚ್ಚಳನ ಹಾಕ್ಬಿಟ್ಟು ಇಟ್ಟೆ, ಹಾಗೆ ಬಿಸಿ ಬಿಸಿಯಾಗಿ ಇರ್ಲಿ ಅಂತ ಹೇಳ್ಬಿಟ್ಟು. ಈ ಕಡೆ ಒಂದು ವೆಜ್ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಒಂದು ಕಡಾಯಿ ಇಟ್ಟಿದ್ದೆ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈ ಕಡಾಯಿದು ಕೂಡ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ಆಯ್ತಾ.
ಎಣ್ಣೆ ಕಾಯ್ತಾ ಇದ್ದಾಗ್ಲೇನೆ ನಾನು ಶುಂಠಿ ಮತ್ತೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಇಟ್ಟಿದ್ದೆ. ಪೇಸ್ಟ್ ಇರ್ಲಿಲ್ಲ ನನ್ನ ಹತ್ರ. ಹಾಗಾಗಿ ನಾನು ಸಾಮಾನ್ಯವಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತರೋದು ತುಂಬಾ ಕಡಿಮೆ ಅಂಗಡಿಯಿಂದ. ನಮ್ಮ ಮನೆಯಲ್ಲೇ ನಾನು ಮಾಡೋದಿಲ್ಲ. ಏನಕ್ಕೆ ಅಂತಂದ್ರೆ ಈ ತರ ತುಂಬಾ ಕಡಿಮೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅವಶ್ಯಕತೆ ಇರೋದು. ಹಾಗಾಗಿ ಬೇಕಂದಾಗ ಜಜ್ಕೊಳ್ತೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡೆ, ಕಲರ್ ಚೇಂಜ್ ಆಗೋವರೆಗೂನು ಜಜ್ಜಿದಂತದ್ದು. ನಂತರ ನಾನು ಈರುಳ್ಳಿ ಸೇರಿಸಿದ್ದೆ, ಹಾಗೆ ಒಗ್ಗರಣೆ ಸೊಪ್ಪು ಕೂಡ ಸೇರಿಸಿದ್ದೆ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದಾಗ್ಲೇನೆ ಟೊಮೆಟೊ ಕೂಡ ಸೇರಿಸಿದ್ದೆ. ಟೊಮೆಟೊ ಬೇಗನೆ ಸಾಫ್ಟ್ ಆಗ್ಲಿ ಬೇಯಲಿ ಅನ್ನೋಗೋಸ್ಕರ ಉಪ್ಪನ್ನ ಸೇರಿಸಿದ್ದೆ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದ ನಂತರ ನಾನು ಒಂದು ಆಲೂಗಡ್ಡೆನ ಕಟ್ ಮಾಡ್ಬಿಟ್ಟು ಸೇರಿಸಿದ್ದೀನಿ. ಹಾಗೆ ಒಂದು 3-4 ಬೀನ್ಸ್ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ. ಸ್ವಲ್ಪ ಹಸಿ ವಟಾಣಿ ಇತ್ತು, ಸ್ವಲ್ಪ ಇತ್ತು, 1/4 ಕಪ್ಗಿಂತಲೂ ಕಡಿಮೆ ಇತ್ತು ಆಯ್ತಾ. ಅದನ್ನು ಕೂಡ ಸೇರಿಸಿದ್ದೀನಿ. ಇವಾಗ ನಾನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಇದನ್ನ ಬೇಯೋದಕ್ಕೆ ಬಿಡ್ತಾ ಇದ್ದೀನಿ. ತರಕಾರಿ ಎಲ್ಲ ನೀರ್ ಬಿಟ್ಕೊಳ್ತದೆ, ಹಾಗಾಗಿ ನಾನು ಮೊದ್ಲಿಗೆ ಹಾಗೆ ಬೇಯಿಸ್ಕೊಂಡೆ. ಇನ್ನ ಮನೆಯಲ್ಲಿ ಬೇರೆ ಏನಾದ್ರೂ ತರಕಾರಿ ಇದ್ರೆ ಆಡ್ ಮಾಡ್ಬೋದು ಆಯ್ತಾ. ಕ್ಯಾಪ್ಸಿಕಮ್ ಇತ್ತು, ಹಾಗೇನೆ ಈ ಹೂಕೋಸ್ ಇತ್ತು ಸ್ವಲ್ಪ, ಅದನ್ನು ಕೂಡ ಆಡ್ ಮಾಡ್ತೀನಿ ನಾನು. ಮೊದ್ಲಿಗೆ ಆಲೂಗಡ್ಡೆ ಎಲ್ಲ ಬೇಯ್ಲಿ ಅಂತ ಬೇಯೋದಕ್ ಬಿಟ್ಟಿದ್ದೆ. ಇವಾಗ ನಾನು ಕಟ್ ಮಾಡಿಟ್ಟಂತಹ ಕ್ಯಾಪ್ಸಿಕಮ್ ಮತ್ತೆ ಈ ಹೂಕೋಸ್ ಅನ್ನ ಸೇರಿಸ್ತಾ ಇದ್ದೀನಿ. ಎಲ್ಲಾ ತರಕಾರಿನೂ ಸ್ವಲ್ಪ ಹಾಕಿದ್ರು ಕೂಡ, ಅಂದ್ರೆ ನಂತರ ಪಲ್ಯದ ಕ್ವಾಂಟಿಟಿ ಜಾಸ್ತಿ ಆಗ್ತದೆ. ಸ್ವಲ್ಪ ತರಕಾರಿ ಹಾಕಿದ್ರು. ನಮ್ಮ ಮನೆಯವರಿಗೆ ಈ ವೆಜ್ ಪಲ್ಯ ತುಂಬಾ ಇಷ್ಟ ಆಗ್ತದೆ. ಆದ್ರೆ ಇವತ್ತು ಹಸಿ ವಟಾಣಿ ಕಡಿಮೆ ಇತ್ತು. ಹಸಿ ವಟಾಣಿ ಸ್ವಲ್ಪ ಜಾಸ್ತಿ ಹಾಕೊಳ್ಬೇಕಾಯ್ತಾ. ನಾನು ಈ ಕ್ಯಾಪ್ಸಿಕಮ್ ಮತ್ತೆ ಈ ಹೂಕೋಸ್ ಹಾಕಿದ ನಂತರ ಸ್ಪೈಸಸ್ ಅನ್ನ ಸೇರಿಸಿದ್ದೀನಿ. ಸ್ವಲ್ಪ ಅರಿಶಿನ ಪೌಡರ್, ಸ್ವಲ್ಪ ಖಾರ ಪೌಡರ್, ಸ್ವಲ್ಪ ಗರಂ ಮಸಾಲಾ ಪೌಡರ್, ಇಷ್ಟನ್ನೇ ಸೇರಿಸಿರುವಂತದ್ದು. ಹಾಗೆ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ನಾನು ಒಂದು ಮುಚ್ಚಳನ ಮುಚ್ಚಿಬಿಟ್ಟು ಬೇಯೋದಕ್ಕೆ ಬಿಟ್ಟಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿದ್ದೆ ಇನ್ನೊಮ್ಮೆ. ಮತ್ತೆ ಉಪ್ಪು ಹಾಕ್ಲಿಲ್ವಲ್ಲ ವಿದ್ಯಾ ಅಂತ ನೀವು ಕೇಳ್ಬಹುದು. ಉಪ್ಪನ್ನು ಕೂಡ ಹಾಕಿದ್ದೆ. ಅವಾಗ ಈ ತರ ತಿರುತ್ತಾ ಇದ್ದೆ, ಹಾಗೆ ಬೆಂದಿದ್ಯೋ ಇಲ್ವೋ ಅಂತ ನೋಡ್ತಾ ಇದ್ದೆ ಕೂಡ. ಕೊನೆಯಲ್ಲಿ ಸ್ವಲ್ಪ ನೀರನ್ನ ಸೇರಿಸಿದ್ದೆ ನಾನು, ಈ ಹೂಕೋಸ್ ಎಲ್ಲ ಚೆನ್ನಾಗಿ ಬೆಂದ್ ಬರ್ಲಿ ಅನ್ನೋಗೋಸ್ಕರ ಅಷ್ಟೇನೆ. ಇನ್ನ ಸ್ವಲ್ಪ ಬೇಯಬೇಕಿತ್ತು, ಹಾಗಾಗಿ ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಬಿಟ್ಟಿದ್ದೆ. ಇವಾಗ ನಾನು ಕೊನೆಯಲ್ಲಿ ಇದಕ್ಕೆ ಫ್ರೆಶ್ ಆಗಿ ತುರಿದಿರುವಂತಹ ಸ್ವಲ್ಪ ತೆಂಗಿನ ತುರಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದ ನಂತರ ಗ್ಯಾಸ್ ಸ್ಟವ್ ಅನ್ನು ಆಫ್ ಮಾಡಿದ್ರೆ ಆಯ್ತು. ಇಷ್ಟೇನೆ ಸಿಂಪಲ್ ವೆಜ್ ಪಲ್ಯ ಮಾಡುವಂತದ್ದು. ಈ ನೀರ್ ಸ್ವಲ್ಪ ಡ್ರೈ ಆಗ್ಬೇಕಷ್ಟೇನೆ. ನನ್ಗೆ ವೆಜ್ ಅಲ್ಲಿ ಕೆಲವೊಂದು ಐಟಮ್ ತುಂಬಾ ಇಷ್ಟ ಆಗ್ತದೆ, ಅದ್ರಲ್ಲಿ ವೆಜ್ ಪಲ್ಯ ಕೂಡ ಒಂದು. ಈ ಚಪಾತಿ ಜೊತೆಲ್ಲ ತಿನ್ಬಹುದು, ಊಟದ ಜೊತೆ ಸೈಡ್ ಡಿಶ್ ಆಗುನು ಕೂಡ ತಿನ್ಬಹುದು. ನಾನು ಮಧ್ಯಾಹ್ನಕ್ಕೂ ಸ್ವಲ್ಪ ಆಯ್ತು, ಹಾಗೆ ರಾತ್ರಿಗೂ ಚಪಾತಿಗೆ ಆಯ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಮಾಡ್ಬಿಟ್ಟಿದ್ದೆ ಇವತ್ತು ಪಲ್ಯನ. ಅಡ್ಗೆ ಎಲ್ಲ ಕೆಲ್ಸ ಎಲ್ಲ ಮುಗಿಸಿ ನಾನು ಒಂದ್ ರೌಂಡ್ ಹಾಗೆ ಕುಂತಿದ್ದೆ ಮೊಬೈಲ್ ಎಲ್ಲ ನೋಡ್ತಾ. ಅಷ್ಟರಲ್ಲಿ ಊಟದ ಸಮಯ ಆಗಿತ್ತು. ಊಟಕ್ಕೆ ಬಡ್ಸೋದಕ್ ಬಂದೆ. ಇವತ್ತು ಮಿಕ್ಸ್ ವೆಜಿಟೇಬಲ್ ಪಲ್ಯ, ಹಾಗೇನೆ ಬೀಟ್ರೂಟ್ ಸಾರು, ಅನ್ನ, ಇನ್ನ ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಇತ್ತು. ನಾನು ಈ ಪಲ್ಯ ಎಲ್ಲ ಇದ್ದಾಗ ಹಪ್ಪಳ ಎಲ್ಲ ಸುಡೋದಕ್ ಹೋಗೋದಿಲ್ಲ. ಮಧ್ಯಾಹ್ನ ಊಟ ಮುಗಿಸಿದ ನಂತರ ನಾನು ಮತ್ತೆ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ. ರಾತ್ರಿ ಸಿಗ್ತಾ ಇದ್ದೀನಿ. ವಿಜೇತೆ ಒಂದು 3-4 ಬ್ಲೌಸ್ ಕೊಟ್ಟಿದ್ರು ಇವತ್ತು. 1-2 ಬ್ಲೌಸ್ ಕೈ ಹೊಲಿಗೆ ಮಾಡಿದೆ. ಹಾಗೆ ಕಿಚನ್ಗೆ ಬಂದೆ. ಇನ್ನ 1-2 ಬ್ಲೌಸ್ ಅನ್ನ ನಂತರ ಕೈ ಹೊಲಿಗೆ ಮಾಡಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ನಾನು ಸಂಜೆ ಚಪಾತಿ ಮಾಡ್ಕೊಳ್ಬೇಕಿತ್ತು. ಹಾಗಾಗಿ 7:30 ಸುಮಾರು ಕಿಚನ್ಗೆ ಬಂದೆ. ಅದಕ್ಕೂ ಮುಂಚೆನೆ ಪಾಪು ಬಂದಿದ್ದ, ಅವನ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ನನ್ಗೆ ಎಷ್ಟೇ ಕೆಲ್ಸ ಇದ್ರು ಪಾಪು ಬಂದಾಗ ಅವನ ಜೊತೆ ಸ್ವಲ್ಪ ಹೊತ್ತು ಕುತ್ಕೊಳ್ತೀನಿ. ನನ್ಗೇನೋ ಒಂಥರ ಖುಷಿ ಅವನ ಜೊತೆ ಮಾತಾಡೋದು, ಆಟ ಆಡೋದೆಲ್ಲ. ಹಾಗಾಗಿ ಚಪಾತಿ ಹಿಟ್ಟು ಕಲ್ಸ್ಬಿಟ್ಟು ಚಪಾತಿ ಲಟ್ಸಿ ಇವಾಗ ಚಪಾತಿನ ಬೇಯಿಸ್ತಾ ಇದ್ದೀನಿ. ಇವತ್ತು ನಮ್ಮ ಮನೆಯವರು ಸ್ವಲ್ಪ ಮನೆಗೆ ಬೇಗನೆ ಬಂದಿದ್ರು. ಕೆಲವೊಂದಿಷ್ಟು ಕೆಲ್ಸಗಳಿತ್ತು, ಆನ್ಲೈನ್ ಕೆಲ್ಸ ಅಂತ ಹೇಳ್ಬಿಟ್ಟು. ಚಪಾತಿ ಏನೋ ರೆಡಿ ಮಾಡ್ದೆ. ತಿಂಡಿಗೆ ಹೋಗ್ಬೇಕು ಅನ್ನುವಷ್ಟರಲ್ಲಿ ಮಗ ಮತ್ತೆ ಬಂದ. ಹಾಗಾಗಿ ಸರಿ ಚಪಾತಿನ ಆಮೇಲೆ ತಿಂದ್ರೆ ಆಯ್ತು, ಅವ್ನ್ ಸ್ವಲ್ಪ ಹೊತ್ತು ಕುತ್ಕೊಳ್ತಾನೆ, ಅವ್ರ ಚಿಕ್ಕಪ್ಪ ಕೂಡ ಇದ್ರು ಅಂತ ಮತ್ತೆ ನಾನು ಕೈ ಹೊಲಿಗೆ ಮಾಡೋಣ ಅಂತ ಬಂದ್ ಕುಂತಿದ್ದೆ. ಅವ್ರ ಚಿಕ್ಕಪ್ಪ ಅವನ ಜೊತೆ ಸುಮಾರು ಹೊತ್ತು ಕೂತ್ಕೊಂಡು ಆಟ ಆಡ್ತಾ ಇದ್ರು ಇವತ್ತು. ನನ್ ಧಾರಾವಾಹಿ ನೋಡ್ತಾ
ಒಂದ್ ಬ್ಲೌಸಿಗೆ ಕೈ ಹೊಲ್ಗೆ ಕೂಡ ಮಾಡ್ಕೊಂಡೆ. ಇನ್ನ ಒಂದ್ ಮಿಕ್ಕಿದೆ. ತಿಂಡಿ ಎಲ್ಲ ತಿಂದ ನಂತರ ಕೈ ಹೊಲ್ಗೆ ಮಾಡಿದ್ರೆ ಆಯ್ತು ಅಂತ. ಇತ್ತೀಚೆಗೆ ಸ್ವಲ್ಪ ಬ್ಯುಸಿ ಇರ್ತೀನಿ. ನನ್ ಅಮ್ಮ ಮನೆಯಿಂದ ಕಾಲ್ ಬಂದಿತ್ತು. ಅಮ್ಮನ್ ಜೊತೆ ಮಾತಾಡ್ತಾ ಇದ್ದೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.